ಇಲ್ಲಿ ಎಲ್ಲಕ್ಕಿಂತ ಒಂದು ಪುಟ್ಟ ಕಲ್ಲಿದೆ. ಇಡೀ ದೇವಸ್ಥಾನದಲ್ಲಿ ಬಳಸಿರತಕ್ಕಂತಹ ಎಲ್ಲ ಕಲ್ಲುಗಳಲ್ಲಿ ನಾವು ಆಯ್ಕೆ ಮಾಡಿದ್ರೆ ಇದು ಎಲ್ಲಕ್ಕಿಂತ ಚಿಕ್ಕ ಕಲ್ಲಾಗಿ ಬರೀ 1 ಅಥವಾ 1.5 ಇಂಚಿನಷ್ಟು ಕಲ್ಲಿದೆ. ಸುಮಾರು 18ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ಈ ದೇವಸ್ಥಾನ 2 ಹಂತಗಳಲ್ಲಿ ಕಟ್ಟಲಾಯಿತು. ಈ ಒಳಗಡೆ ನೋಡ್ತಾ ಇದ್ದೀರಲ್ಲ, ಮೊಟ್ಟ ಮೊದಲು ಇದು ಮಾತ್ರ ಇತ್ತು. ಈ ಹೊರಗಡೆ ಪ್ರಾಂಗಣ ಏನು ನೋಡ್ತಾ ಇದ್ದೀರಲ್ಲ, ಇದು ಆಮೇಲೆ ಕೆತ್ತಲಾಯಿತು. ಈ ಒಳಗಡೆ ಏನು ಸಭಾಂಗಣ ಅಂತ ಹೇಳ್ತೀವಲ್ಲ, ಇಲ್ಲಿ ನಾವು ಕೂತ್ಕೊಂಡು ಭಜನೆ ಎಲ್ಲ ಮಾಡ್ಬೋದು. ಅದನ್ನ ಬಿಟ್ಟು ಇಲ್ಲೊಂದು ಮಧ್ಯದಲ್ಲಿ ಕಾರಿಡಾರ್ ಮಾಡಿದ್ದಾರೆ. ಸಭಾಂಗಣಕ್ಕೆ ಎಂಟ್ರಿ ಆಗೋದಕ್ಕೆ 3 ಬಾಗಿಲುಗಳನ್ನ ಮಾಡಿದ್ದಾರೆ. ಇದು ಒಂದು, ಎಡಗಡೆ ಒಂದು, ಬಲಗಡೆ ಒಂದು. ಇದು ಮುಂದೆ ಇರೋದು ಮುಖ್ಯ ದ್ವಾರ, ಇದು ನಾಗದ್ವಾರ ಅಂತ ಹೇಳ್ಬೋದು. ಇಲ್ಲಿ ನಾಗಶಿಲೆಗಳನ್ನು ನೀವು ನೋಡ್ತೀರಾ. ಎಡ ಮತ್ತು ಬಲಗಳಲ್ಲಿ ಗರುಡ ಶಿಲೆಗಳನ್ನು ನೋಡ್ತೀರಾ, ಅವು ಗರುಡದ್ವಾರ ಅಂತ ಹೇಳ್ಕೊಳ್ಳೋದು. ನಾವೆಲ್ಲ ಚಿಕ್ಕವರಿದ್ದಾಗ ಇಡೀ ದೇವಸ್ಥಾನದಲ್ಲಿ ಆಡ್ತಾ ಇದ್ವಿ, ಆದರೆ ಜಾಸ್ತಿ ಹೊತ್ತು ಇಲ್ಲಿ ಬಂದು ಕೂರ್ತಾ ಇದ್ವಿ. ಯಾಕೆ ಈ ಸ್ಥಳದಲ್ಲೇ ಜಾಸ್ತಿ ಕೊಡ್ತಾ ಇದ್ವಿ ಅಂದರೆ, ಒಳಗಡೆ ಒಡೆದ ತೆಂಗು ತೀರ್ಥ ರೂಪದಲ್ಲಿ ಇದರ ಬಾಯಿಂದ ಹರಿದು ಬರ್ತಾ ಇತ್ತು. ಇದನ್ನ ಯಾಕೆ ಎತ್ತಿದ್ರು ಅಂದರೆ, ಒಳಗಡೆ ಅಭಿಷೇಕ ಆಗುವಾಗ ಆ ನೀರು ಜಲಧಾರೆಯ ಮುಖಾಂತರ ಹರಿದುಕೊಂಡು ಬರುವಂಥ ಸ್ಥಳ ಇದು. ಸೊ ಯಾರು ಕಾಲು ತಾಕದೇ ಇರುವ ಹಾಗೆ ಎತ್ತಿ ಏನಾದರೂ ಕಟ್ಟಿದ್ರೆ ಇಲ್ಲಿಂದ ನಾವು ತೆಗಿಬೋದು ಅದನ್ನು. ಇದು ಪೂರ್ತಿ ಓಪನ್ ಪ್ಲೇಸ್ ಇರುತ್ತೆ. ಪೀಠಾಧಿಪತಿಗಳು ಇಲ್ಲಿ ಪೂಜೆ ಮಾಡುವಂತಹ ಸ್ಥಳ ಇದು. ತ್ರಿಕಾಲ ಪೂಜೆಗಳು ಇಲ್ಲಿ ನಡೀತವೆ. ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಪೂಜೆಗಳು ನಡೀತಾ ಇರುತ್ತೆ. ಮುಂದೆ ಇದೇ ರಾಮ್ಜಿದಾದವರು ಸಹ ಒಬ್ಬ ಪವಾಡ ಪುರುಷರಾಗಿ ನಿಲ್ತಾರೆ. ಅವರು ಇದೇ ಜಾಗದಲ್ಲಿ ಜೀವಂತ ಸಮಾಧಿಯಾದರು ಅಂತ ಹೇಳ್ಬಿಟ್ಟು ಅನ್ಕೊಂಡು